ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಹೇಳಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಸೊ ನಾನಿವತ್ತು ಸಿದ್ಧಗಂಗಾ ಮಠಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ನನ್ನ ಮಠಕ್ಕೆ ಬರಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಸೊ ಲೀವ್ ಸಿಕ್ಕಿದ ಕಾರಣ ನಾನು ಯಾಕೆ ಬರಬಾರ್ದು ಅಂತ ಹೇಳಿ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇದು ತುಮಕೂರು ನೀವು ಬಸ್ ಹತ್ತಿದ್ರೆ ಕ್ಯಾತ್ಸಂದ್ರ ಅಂತ ಬಸ್ ಸ್ಟಾಪ್ ಸಿಗುತ್ತೆ. ಅಲ್ಲಿಂದ 1 ಕಿಲೋಮೀಟ್ರ್ ನೀವು ವಾಕ್ ಮಾಡಿದ್ರೆ ಸಿದ್ಧಗಂಗಾ ಮಠಕ್ಕೆ ನೀವು ಬರ್ತೀರಾ. ಸೊ ನಾನು ಆಲ್ರೆಡಿ ಸಿದ್ಧಗಂಗಾ ಮಠದಲ್ಲಿ ಇದ್ದೀನಿ. ಸೊ ನೀವು ನೋಡ್ಬೋದು, ಇದು ಸಿದ್ಧಗಂಗಾ ಮಠ ಎಂಟ್ರೆನ್ಸು. ಮಳೆ ಬಂದು ಸ್ವಲ್ಪ ನಿಂತಿತ್ತು, ಸೊ ಅವಾಗ ಹೋದೆ. ಇದು ನೀವು ನೋಡಿದ್ದೀರಲ್ಲ ಎಂಟ್ರೆನ್ಸಲ್ಲಿ ಯಾವಾಗಲೂ ನಮ್ಮ ಶಿವಕುಮಾರ್ ಸ್ವಾಮೀಜಿ ಅವರು ಅಲ್ಲಿ ಕುತ್ಕೊಂಡು ಎಲ್ರಿಗೂ ದರ್ಶನ ಕೊಡ್ತಿದ್ದಂಥ ಜಾಗ. ಸೊ ಇಲ್ಲೆಲ್ಲ ನೀವು ನೋಡಬೇಕಂತಂದರೆ ನಿಮಗೆ ಬುಕ್ಸ್ಗಳು ಅಂದರೆ ಅಕ್ಕ ಮಹಾದೇವಿದಾಗಿರ್ಬೋದು, ಬಸವಣ್ಣದಾಗಿರ್ಬೋದು ಎಲ್ಲ ಬುಕ್ಸ್ಗಳು, ಮತ್ತು ಶಿವಕುಮಾರ್ ಸ್ವಾಮೀಜಿದು ಫೋಟೋಸು, ಮಠದ್ದು ರಿಲೇಟೆಡ್ ಚರಿತ್ರೆ ಬುಕ್ಸು ಎಲ್ಲನೂ ಇಲ್ಲಿ ಸಿಗುತ್ತೆ. ಇದು ಕಂಪ್ಲೀಟ್ ಮಠನ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ನಿಮಗೆ ಶಿವಕುಮಾರ್ ಸ್ವಾಮೀಜಿ ಯಾರೂ ಗೊತ್ತಿಲ್ಲ, ನಡೆದಾಡುವ ದೇವರು ಅಂತಲೇ ಫೇಮಸ್ ಆಗಿರೋದು. ಅಂದರೆ ಅಷ್ಟು ವರ್ಷಗಳ ಕಾಲ ಬದುಕಿದ್ರು ಅವರು. ಸೊ ಇಲ್ಲಿ ಅವ್ರದ್ದೇ ಗದ್ದಿಗೆ ಇರೋದು. ಸೊ ಒಳಗಡೆ ಹೋಗಿ ಫಸ್ಟು ಗದ್ಗೆನ ದರ್ಶನ ಮಾಡ್ಕೊಂಡು, ಅಂದರೆ ಅವರು ಸಮಾಧಿ ಆಗಿದ್ದ ಜಾಗನ ನಾವು ಗದ್ದಿಗೆ ಅಂತ ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಶಿವಕುಮಾರ್ ಸ್ವಾಮೀಜಿ ಗದ್ದಿಗೆ. ಸೊ ಇಲ್ಲಿ ಅವ್ರು ನಮಸ್ಕಾರ ಮಾಡಿಕೊಂಡು ನಾನು ಕಂಪ್ಲೀಟ್ ಮಠನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ ಇವತ್ತು. ಸೊ ನಿಮಗೆ ಸಿದ್ಧಗಂಗಾ ಮಠ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತ ವಿಸಿಟ್ ಮಾಡಿ. ಇದು ಬಂದ್ಬಿಟ್ಟು ಪಾದುಕೆ, ಅವ್ರು ಹಾಕ್ಕೊಂಡಿದ್ದಂಥ ಪಾದುಕೆ ಇಲ್ಲಿ ಪೂಜೆ ಮಾಡಿ ಈ ಥರ ಸ್ಟೋರ್ ಮಾಡಿಟ್ಟಿದ್ದಾರೆ. ಬರೋ ಭಕ್ತಾದಿಗಳು ನೋಡಲಿ, ನಮಸ್ಕಾರ ಮಾಡಲಿ ಅಂತ ಹೇಳಿ. ಮಠದ ವಿಶೇಷತೆ ಹೇಳೋಕ್ಕೆ ತುಂಬ ಇದೆ. ಒಂದು 600 ವರ್ಷಗಳಿಂದನೂ ಈ ಮಠದ ಇತಿಹಾಸ ಇದೆ. ಸೊ ಇದು ಸಿದ್ಧಗಂಗಾ ಮಠ ಅಂತ ಏನಕ್ಕೆ ಫೇಮಸ್ ಆಯಿತು ಅಂತಂದರೆ, ಗೋಸಾಲ ಸಿದ್ದೇಶ್ವರ ಅನ್ನೋರು ಇಲ್ಲಿ, ಅಂದರೆ ಅವರೂ ಸ್ವಾಮೀಜಿನೇ, ಅವರು ಇಲ್ಲಿ ತಪಸ್ ಮಾಡಿ ಬಂಡೆಯಲ್ಲಿ ಗಂಗೆ ಉದ್ಭವ ಆಗಿರೋ ಕಾರಣಕ್ಕೆ ಇಲ್ಲಿ ಸಿದ್ಧಗಂಗಾ ಕ್ಷೇತ್ರ ಅಂತ ಹೇಳಿ ಹೆಸರು ಪಡ್ಕೊಂಡಿದೆ. ಇಲ್ಲಿ ಸಣ್ಣ ಸಣ್ಣ ಶಿವ ದೇವಾಲಯಗಳಿದೆ. ಅದು ಟಾಪಲ್ಲಿರೋದೇ ಬಂದ್ಬಿಟ್ಟು ಸಿದ್ಧಗಂಗಾ ದೇವಸ್ಥಾನ. ಸೊ ಇಲ್ಲಿ ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಶಿವನ ಆರಾಧನೆ ನಡೆಯುತ್ತೆ. ಸೊ ಅದೆಲ್ಲದು ಹೊರತುಪಡಿಸಿ ಇಲ್ಲಿ ವಿಶೇಷತೆ ಏನಂದರೆ, ಬಡ ಮಕ್ಕಳಿಗೆ ಅಥವಾ ಹಳ್ಳಿ ಸೈಡಲ್ಲಿರೋ ಮಕ್ಕಳಿಗೆ ವಿದ್ಯಾಭ್ಯಾಸ, ಅಂದರೆ ಉಚಿತ ವಿದ್ಯಾಭ್ಯಾಸ, ಊಟ ಆಗಿರ್ಬೋದು, ವಸತಿ ಆಗಿರ್ಬೋದು ಕೊಟ್ಟು ಅವರಿಗೆ ಎಲ್ಲರನ್ನೂ ಶಿಕ್ಷಣ ಕಲೀಲಿ ಅಂತಲೇ ಇರೋದು. ಅದಕ್ಕೆ ಹೆಸರುವಾಸಿ ಜಾಸ್ತಿ ಆಗಿರೋದು. ಸೊ ಶಿವಕುಮಾರ್ ಸ್ವಾಮೀಜಿ ಅವ್ರು ಯಾವಾಗ ಅವ್ರ ಪಟ್ಟಾಧಿಕಾರಕ್ಕೆ ಬಂದಾಗಿಂದನೂ ಅವರು ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ನೀವು ನೋಡ್ಬೋದು, ಎಷ್ಟೊಂದು ವೀಡಿಯೋಸ್ಗಳು ತುಂಬ ಜನ ಮಾಡಿದ್ದಾರೆ. ಬಟ್ ಅವರು ಪ್ರೇಯರ್ ಆಗಿರ್ಬೋದು, ಒಂದು ಶಿಸ್ತಿಂದ ಆನ್ ಟೈಮು ಊಟ ತಿಂಡಿ ಮತ್ತು ಶಿಕ್ಷಣ ಎಲ್ಲದೂ ಮಕ್ಕಳಿಗೆ ಸಿಗಬೇಕು, ಅದು ಬಡ ಮಕ್ಳಿಗೆ ಸಿಗಬೇಕು, ಯಾವುದೇ ಜಾತಿ ಆಗಿದ್ರೂ ಮಕ್ಳಿಗೆ ಸಿಗಬೇಕು ಅಂತ ಹೇಳಿ ಅವ್ರ ಆಸೆ ಆಗಿತ್ತು ಅದು. ಸೊ ನೀವು ನೋಡ್ಬೋದು, ಇದು ಕಂಪ್ಲೀಟ್ ಮಠದ ವಿಶೇಷತೆ ಮತ್ತು ಮಠನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಇಂಥ ಕ್ಷೇತ್ರಗಳಿಗೆ ನಾವು ಬರಬೇಕು, ನಾವು ತಿಳ್ಕೊಬೇಕು, ಆಯಿತಾ. ಸೊ ಅದಕ್ಕೋಸ್ಕರ ನಾನು ಈ ಕ್ಷೇತ್ರಕ್ಕೆ ದೀಪಾವಳಿಯಲ್ಲೇ ಬರಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಬಂದಿರೋದು. ನನಗೇನೆಂದರೆ ಯಾವಾಗ ಸಿಗುತ್ತೋ ರಜೆಗಳು ಆ ಟೈಮಲ್ಲಿ ನಾನು ಒಂದೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತೀನಿ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಕಾಮಾಗಿ ಅಂತ ಹೇಳಿ ಕೂತ್ಕೊಂಡು ನಾನು ಮುಂದೆ ಬೇರೆ ಮಠದಲ್ಲಿರೋ ಬೇರೆ ದೇವಸ್ಥಾನಗಳಾಗಿರ್ಬೋದು ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಮಠದ ಲೆಫ್ಟ್ ಸೈಡಿಂದ ನಿಮ್ಗೆ ಈ ಥರ ಕಾಣಿಸುತ್ತೆ. ಇಲ್ಲಿ ಒಳಗಡೆ ಹೋದರೆ ನಿಮಗೆ ಶಿವಕುಮಾರ್ ಸ್ವಾಮೀಜಿ ಇದ್ದಂಥ ಜಾಗ, ಅಂದರೆ ಅವರು ಬೋಧನೆ ಮಾಡ್ತಿದ್ದಿರ್ಬೋದು ಅಥವಾ ಜನಗಳು ಬಂದಾಗ ಅವ್ರನ್ನ ಮಾತಾಡಿಸ್ತಿದ್ದಿರ್ಬೋದು, ಅದೆಲ್ಲನೂ ಇಲ್ಲಿ ಒಳಗಡೆ ಇದೆ. ಆ್ಯಂಡ್ ಲೈಬ್ರರಿ, ಅಂದರೆ ಸೊ ನೋಡಿ ಈ ಪ್ಲೇಸು ಹೀಗಿದೆ, ಅಂದರೆ ಕಂಪ್ಲೀಟ್ ಲೈಬ್ರರಿ ಆ್ಯಂಡ್ ಕುತ್ಕೊಂಡು ಬೋಧನೆ ಮಾಡ್ತಿದ್ದಂಥ ಜಾಗ ಇದು. ಸೊ ಇದ್ರ ಒಳಗಡೆ ಹೋದರೆ ಅಲ್ಲಿ ನೋಡಿ ಶ್ರೀಗಳು ಇಲ್ಲೇ ಕುತ್ಕೊಂಡಿದ್ದು, ಅಂದರೆ ಕುತ್ಕೊಂಡು ಜನಗಳನ್ನ ಮಾತಾಡ್ಸೋದಿರ್ಬೋದು, ಅವರು ಓಡಾಡಿದಂಥ ಜಾಗ ಅಂತ ಹೇಳಿ ಇಲ್ಲಿ ಪ್ರಸಿದ್ಧಿ ಪಡೆದಿದೆ. ಸೊ ಎಲ್ಲರೂ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡ್ತಾರೆ, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಅವ್ರು ಬರಬೇಕು ಇವ್ರು ಬರಬೇಕು ಆ ಥರ ಏನಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂತಂದರೆ, ಇದು ಹೊಸ್ದಾಗಿ, ಅಂದರೆ ಶ್ರೀಗಳು ಮರಣ ಹೊಂದಿದ ನಂತರ ಈ ಪಾರ್ಕ್ನ ಅವರ ಚರಿತ್ರೆ, ಅಂದರೆ ಶಿವಕುಮಾರ್ ಸ್ವಾಮೀಜಿ ಚರಿತ್ರೆಗೋಸ್ಕರನೇ ನಿರ್ಮಾಣ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ 10 ರೂಪೀಸ್ ಎಂಟ್ರೆನ್ಸ್ ಫೀ ಇರುತ್ತೆ, ಜಸ್ಟ್ 10 ರೂಪೀಸ್ ಅಷ್ಟೇ. ಸೊ ಇಲ್ಲಿಂದ ಅವರು, ಅಂದರೆ ಶಿವಕುಮಾರ್ ಸ್ವಾಮೀಜಿ ಚರಿತ್ರೆನ ನಾವು ನೋಡ್ತಾ ಹೋಗ್ತೀವಿ. ಹೇಗಿದೆ ಏನು ಅಂತ ಮುಂದೆ ಹೇಳ್ಕೊತಾ ಹೋಗ್ತೀನಿ, ನೀವು ನೋಡಿ.
ಸೊ ಇದು ಅವರು ಮರಣ ನಂತರ ಮಾಡಿದಂಥ ಒಂದು ಬ್ಯೂಟಿಫುಲ್ ಪಾರ್ಕು, ಅವ್ರ ಚರಿತ್ರೆನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಂತ. ಸೊ ವಿತ್ ಏನು ಹೇಳ್ತಾರೆ, ಹಾರ್ಟ್ ಬೆಳ್ಸಿ ಅಂದರೆ ಮ್ಯಾನ್ ಮೇಡ್ ಆಗಿ ಕ್ರಿಯೇಟ್ ಮಾಡಿದಂತಹ ಬೊಂಬೆಗಳಿರ್ಬೋದು, ಅದರಿಂದ ಈ ಥರ ಮಾಡ್ತಾ ಹೋಗಿದ್ದಾರೆ. ನೋಡ್ತಾ ಹೋಗೋಣ. ಇಲ್ಲೊಂದು ನೀವು ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ಹುತ್ತ, ಹಾವು, ಒಂದು ಋಷಿ ಕುತ್ಕೊಂಡಿರೋ ಥರ ಮಾಡಿದ್ದಾರೆ. ಅದು ಎಂಟ್ರೆನ್ಸಲ್ಲಿದೆ. ನೀವು ಮುಂದೆ ಹೋಗ್ತಾ ಹೋಗ್ತಾ ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಖಂಡಿತ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಇನ್ನೊಂದು ಏನಂದರೆ, ಇಲ್ಲಿ ಫ್ರೀ ಶಿಕ್ಷಣ ಸಿಗ್ತಾ ಇರೋವಂತಹ ಜಾಗ. ಎಷ್ಟೋ ಬಡ ಮಕ್ಕಳು ನಾವಿಲ್ಲಿ ಬೆಳೆದಿದ್ದೀವಿ ಅಂತ ಹೇಳೋಕ್ಕೆ ತುಂಬ ಖುಷಿಯಿಂದ ಹೇಳ್ತಾರೆ. ಸೊ ಇಂಥ ಮಠಗಳಿಗೆ ನಾವು ಹೋಗಬೇಕು. ಸೊ ನೀವು ನೋಡ್ಬೋದು ಇಲ್ಲಿ ಋಷಿಗಳದ್ದು, ಅಂದರೆ ತಪಸ್ವಿಗಳು, ಅಂದರೆ ಈ ಕ್ಷೇತ್ರ ತಪಸ್ಸಿನಿಂದನೇ ಫೇಮಸ್ ಆಗಿರೋದ್ರಿಂದ ಸೊ ಅದಕ್ಕೆ ಎಂಟ್ರೆನ್ಸ್ಗೆ ಈ ಥರ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಕಡೆ ಶಿವಕುಮಾರ ಸ್ವಾಮೀಜಿ ಅವ್ರದ್ದು ಕೋಟ್ಸ್ ಇರ್ಬೋದು, ಅಕ್ಕ ಮಹಾದೇವಿ, ಬಸವಣ್ಣ ಎಲ್ಲ ಕೋಟ್ಸು ಅವರು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಓದಬೇಕಂತ ಹೇಳಿದ್ರೆ ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಕ್ಲಿಯರಾಗಿ ಓದಿ. ಸೊ ತಿಳ್ಕೊಬೇಕು, ವಚನಗಳಾಗಿರ್ಬೋದು ಎಲ್ಲನೂ ಇಲ್ಲಿ ಕ್ಲೀನಾಗಿ ಬರೆದಿದ್ದಾರೆ. ನಮಗೆ ತಿಳ್ಕೊಳ್ಳಿ ಅಂತಲೇ ಬರೆದಿದ್ದಾರೆ. ಪ್ಲೀಸ್ ವಿಸಿಟ್ ಮಾಡಿ. ಅಕಸ್ಮಾತ್ ನೀವು ಬರೋಕ್ಕಾಗಿಲ್ಲ ಅಂದರೆ, ಎಲ್ಲೋ ದೂರದಲ್ಲಿರ್ತೀರಾ ಅಂತ ಹೇಳಿದ್ರೆ, ಸೊ ಈ ಥರ ವಿಡಿಯೋ ಮೂಲಕ ಆದ್ರೂ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ನೋಡಿ, ಇವಾಗ ಶಿವಕುಮಾರ ಸ್ವಾಮೀಜಿ ಅವರು ಚಿಕ್ಕ ಮಗು ಆಗಿರಬೇಕಾದ್ರೆ ಅವ್ರ ತಾಯಿ ತೊಟ್ಲಲ್ಲಿ ಅವ್ರನ್ನ ಮಲಗಿಸಿ ಜೋಗಳ ಆಡ್ತಿದ್ದಂತಹ ಒಂದು ಏನು ಹೇಳ್ತಾರೆ, ಸೀನ್ರಿ ಥರ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಹಾಗೆ ಮುಂದೆ ಹೋದರೆ ನಿಮಗೆ ಪ್ರತಿಯೊಂದನ್ನು ಅವರು ಏನು ಮಾಡ್ತಾಯಿದ್ರು ಅನ್ನೋದನ್ನು ಕೂಡ ಅಲ್ಲಿ ನಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ನೋಡಿ, ಈ ಥರ ಕ್ರಿಯೇಟ್ ಮಾಡಿ ಹಾಕಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಪಾರ್ಕು. ಆಮೇಲೆ ಸಿಕ್ಕಾಪಟ್ಟೆ ಗಿಡ ಮರಗಳಿರೋದ್ರಿಂದ ತುಂಬ ಒಂಥರ ತಣ್ಣು ಗಾಳಿ ಇರುತ್ತೆ. ಮೈಂಡ್ ಅಂತೂ ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಆಗಿರುತ್ತೆ. ನಮ್ಮ ಸಿದ್ಧಗಂಗಾ ಮಠಕ್ಕೆ ನಾವು ಬರಲಿಲ್ಲ ಅಂದರೆ ಹೇಗೆ ಹೇಳಿ? ಜಸ್ಟ್ ತುಮಕೂರು ಹತ್ರನೇ ಇದೆ. ಬ್ಯಾಂಗ್ಳೂರಲ್ಲಿರೋರ್ಗಂತೂ ಆರಾಮಾಗಿ ಬಂದು ಹೋಗ್ಬೋದು. ಆ್ಯಂಡ್ ಯಾವುದೇ ಊರಲ್ಲಿದ್ದರೂ ತುಮಕೂರನ್ನು ಎಲ್ರಿಗೂ ಗೊತ್ತಿರುತ್ತೆ. ಸೊ ನೀವು ತುಮಕೂರು ಬಸ್ ಹತ್ತಿದ್ರೆ ಕ್ಯಾತ್ಸಂದ್ರ ಅನ್ನೋ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ, ಅಥವಾ ಮಠ ಅಂತ ಹೇಳಿದ್ರು ಎಲ್ಲರೂ ನಿಲ್ಲಿಸ್ತಾರೆ ಗೈಸ್. ಅದರಲ್ಲಿ ಯಾವುದು ಇದೇ ಇಲ್ಲ. ಇವಾಗ ನಮ್ಮ ಹೆಣ್ಮಕ್ಳಿಗಂತೂ ಕಂಪ್ಲೀಟಾಗಿ ಫ್ರೀ ಇದೆ. ಆ್ಯಂಡ್ ಗಂಡು ಮಕ್ಳಿಗೂ ಅಷ್ಟೊಂದು ರೇಟ್ ಏನಿಲ್ಲ, ಕಮ್ಮಿನೇ ಇದೆ. ಸೊ ನೀವು ಬಂದು ಎಕ್ಸ್ಪ್ಲೋರ್ ಮಾಡಿ. ಇಂಥ ಜಾಗಗಳನ್ನ ನಾವು ನೋಡಬೇಕು, ತಿಳ್ಕೊಬೇಕು. ಸೊ ಹಿಂಗೆಲ್ಲ ಇದೆ ಅಂತ ಹೇಳಿ ನಮ್ಮ ಕೈಲಿ ಆದಷ್ಟು ಸಹಾಯನ ನಾವು ಮಠಕ್ಕೂ ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು ಶಿವಕುಮಾರ ಸ್ವಾಮೀಜಿ ಅವರು ಅವ್ರ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿರೋದು. ಈ ಥರ ಪ್ರತಿಯೊಂದು ಅವ್ರು ಹೆಂಗೆ ಡೈಲಿ ರೋಟೀನಲ್ಲಿ ಇದ್ದರು ಅನ್ನೋದನ್ನೆಲ್ಲ ವಿತ್ ಮ್ಯಾನ್ ಮೇಡ್ ಕ್ರಿಯೇಷನಿಂದನೇ ಈ ಥರ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿ ಅನಿಸ್ತಿತ್ತು. ಹೆಂಗಂದರೆ ಅದನ್ನು ನೋಡ್ತಾ ಇದ್ದರೆ ಅದು ಫೇಕ್ ಅಂತ ಅನ್ಸೋದೇ ಇಲ್ಲ, ಒಂಥರ ರಿಯಲಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಏನೇನು ಅನ್ನೋದನ್ನ ಬೋರ್ಡಲ್ಲೇ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನಮಗೇನು ಕನ್ಫ್ಯೂಷನ್ ಇರಲ್ಲ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂತ ಹೇಳಿದ್ರೆ, ನಾನು ಇಲ್ಲಿ ಶಿಕ್ಷಣ ಪಡೆದಂಥ ಮಕ್ಕಳು ಎಷ್ಟು ಡಿಸಿಪ್ಲಿನ್ ಆಗಿರ್ತಾರೆ ಅಂದರೆ, ಎವ್ರಿ ಡೇ ಪ್ರೇಯರ್ಗಾಗಿರ್ಬೋದು, ಅಥವಾ ಸ್ನಾನ, ಊಟ. ಆ್ಯಂಡ್ ಇನ್ನೊಂದು, ಇಲ್ಲಿ ಹೊರ್ಗಡೆ ಯಾವುದೇ ಜನ ಬಂದರು ಅಂದರೆ ಭಕ್ತಾದಿಗಳು ಬಂದರು ಅಥವಾ ವಿಸಿಟರ್ಸ್ ಬಂದ್ರೂ ಯಾವಾಗ್ಲೂ ಪ್ರಸಾದ ಇದ್ದೇ ಇರುತ್ತೆ. ನಾನು ಅದನ್ನು ಮುಂದೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತೀನಿ, ಏನು ಪ್ರಸಾದ ಇದೆ, ಯಾವಾಗ ಕೊಡ್ತಾರೆ ಅಂತ ಎಲ್ಲ ಹೇಳಿ. ಸೊ ಇದು ಕಂಪ್ಲೀಟಾಗಿ ಶಿವಕುಮಾರ ಸ್ವಾಮೀಜಿ ಅವ್ರನ್ನ ಚರಿತ್ರೆಯನ್ನು ಒಳಗೊಂಡ ಜಾಗ. ನೋಡಿ, ಇದು ಅಕ್ಷರ ಅಭ್ಯಾಸ ಮಾಡ್ತಿರೋದಂದರೆ ಮರಳಲ್ಲಿ ಮಾಡ್ತಿದ್ದಿತ್ತು. ಸೊ ಆಗಿನ ಕಾಲದಲ್ಲಿ ಅವರು ಏನೇನು ಮಾಡಿದಾರೋ ಅದನ್ನೆಲ್ಲ ರಿಕ್ರಿಯೇಟ್ ಮಾಡಿದ್ದಾರೆ. ಸೊ ನೋಡೋಕ್ಕಂತೂ ಅವ್ರು ಇದ್ದಾಗಂತೂ ನಾವು ಅವ್ರನ್ನ ಮಾತಾಡ್ಸೋಕ್ಕಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ಥರ ಅವ್ರ ಚರಿತ್ರೆನ ತೋರಿಸೋದ್ರಿಂದ ನಾವು ತುಂಬ ವಿಷಯಗಳನ್ನ ತಿಳ್ಕೊಬೋದು. ಆ್ಯಂಡ್ ನೋಡಿ, ಇದು ದೀಕ್ಷೆ ಕೊಡ್ತಾ ಇರೋವಂತಹ ಒಂದು ಏನು ಹೇಳ್ತಾರೆ ಪಿಕ್ಚರ್. ಸೊ ನೋಡಿ, ಈ ಥರ ಇದೆ. ಸ್ವಾಮೀಜಿಗಳೆಲ್ಲ ಸೇರಿ ಈ ಥರ ಲಿಂಗ ದೀಕ್ಷೆ ಕೊಡ್ತಾ ಇರೋವಂತಹ ಒಂದು ಸನ್ನಿವೇಶ. ಸೊ ಈ ಥರ ಕಂಪ್ಲೀಟಾಗಿ ಪಾರ್ಕ್ ಫುಲ್ಲು ನೀವು ನೋಡಬೇಕಂದ್ರೆ ಎಲ್ಲನೂ ಅವರಿಗೆ ಏನು ರೋಟೀನು ಇತ್ತು ಶಿವಕುಮಾರ ಸ್ವಾಮೀಜಿ ಕಂಪ್ಲೀಟಾಗಿ ವಿವರಣೆ ಮಾಡಿದ್ದಾರೆ. ಇದೊಂಥರ ಚಂದ ಅನಿಸುತ್ತೆ. ಕೆಲವರು ಓದೋಕ್ಕೆ ಇಷ್ಟಪಡಲ್ಲ, ನೋಡೋಕ್ಕೆ ಡೈರೆಕ್ಟಾಗಿ ಪಿಕ್ಚರ್ ಇದ್ದರೆ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅಂಥವ್ರಿಗೆ, ಮಕ್ಕಳಿಗೆ ಎಸ್ಪೆಷಲಿ, ನಾವು ಈ ಥರ ಸಿದ್ಧಗಂಗಾ ಮಠ ಇತ್ತು, ಈ ಥರ ಸ್ವಾಮೀಜಿ ಇದ್ದರು, ಈ ಥರ ಇದ್ದರು ಅವರು. ಸೊ ಇಲ್ಲಿ ಮಕ್ಕಳುಗಳು ಇಷ್ಟು ಜನ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಈ ಥರ ವಿದ್ಯಾಭ್ಯಾಸ, ಅದು ಉಚಿತವಾಗಿ ಕೊಡ್ತಾ ಇದ್ದಾರೆ, ವಿತ್ತು ಫುಡು, ಅಕೊಮೆಂಡೇಷನ್ ಎಲ್ಲನೂ ಅಂತ ಹೇಳಿ. ಇದು ನೋಡಿ, ಮಕ್ಕಳನ್ನ ದಾಖಲಾತಿ ಮಾಡ್ಕೊತಾ ಇರೋದು, ಅಂದರೆ ಅಡ್ಮಿಷನ್ಸ್ ಮಾಡ್ಕೊತಾ ಇರೋದೊಂದು ಸನ್ನಿವೇಶ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಅದ್ಭುತ ಅಂದರೆ ಗೈಸ್,
ನನಗೆ ಎಸ್ಪೆಷಲಿ ಆಶ್ರಮ ಆಗಿರ್ಬೋದು ಡಿಫ್ರೆಂಟ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈವನ್ ಅದು ಮಠ ಆಗಿರಲಿ, ಈವನ್ ನಾನು ಕೊಯಮತ್ತೂರಿಗೆ ತುಂಬ ಸರಿ ಹೋಗಿದ್ದೀನಿ, ಅಲ್ಲಿ ಸ್ಟೇ ಆಗ್ತೀನಿ. ಬಟ್ ಅದನ್ನು ನಾನು ಆವಾಗ ವೀಡಿಯೋ ಮಾಡಬೇಕು ಅಥವಾ ನಾನು ಯೂಟ್ಯೂಬ್ ಏನೂ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಹಾಗೆ ನಾನು ಯಾವುದೇ ಪ್ಲೇಸ್ಗೆ ಹೋದರೂ ಇವಾಗ ಅಟ್ಲೀಸ್ಟ್ ಇನ್ನೂ ಒಂದು 4 ಜನಕ್ಕಾದರೂ ಗೊತ್ತಾಗುತ್ತೆ ಇದು ಅಂತ ಹೇಳಿ ನಾನು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ. ಮುಂದೆ ಮತ್ತಷ್ಟು ಡಿಫ್ರೆಂಟ್ ಪ್ಲೇಸಸ್ಸು ಅಥವಾ ವೆಲ್ ನೌನ್ ಆಗಿರೋ ಪ್ಲೇಸಸ್ಸು ಅಥವಾ ಅದ್ರ ಬಗ್ಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಆ್ಯಂಡ್ ಕಲೆಕ್ಟ್ ಮಾಡಿಕೊಂಡು ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತರ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಮುಂದೆ ಹೋಗ್ತಾ ಇದ್ದರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಹತ್ರ ಹೋಗ್ತಿದ್ರೆ ನನಗಂತೂ ಅವರೇ ಇದ್ದಾರೇನೋ ಅನ್ನೋ ಫೀಲು. ಸೊ ಇದೆಲ್ಲ ಕಟ್ಟಿಗೆನ ಕಟ್ ಮಾಡ್ತಾ ಇರೋದು ಒಂದು ಸನ್ನಿವೇಶ. ಇಲ್ಲಿ ನೋಡಿದ್ರೆ ಇಲ್ಲಿ ಬೋರ್ಡಲ್ಲಿ ವಚನಗಳಾಗಿರ್ಬೋದು ಅಥವಾ ಶಿವಕುಮಾರ್ ಸ್ವಾಮೀಜಿ ಅವರ ಹೇಳಿಕೆ ಅಥವಾ ಅವರು ಮಕ್ಕಳಿಗೆ ಬೋಧನೆ ಮಾಡ್ತಿರೋ ವಿಚಾರಗಳನ್ನೆಲ್ಲ ಕ್ಲೀನಾಗಿ ಬರೆದಿದ್ದಾರೆ. ಸೊ ನಾನು ಹೇಳೋದೇನಂತಂದರೆ, ನಾನು ಪ್ರತಿಯೊಂದು ಓದ್ಕೊಂಡು ಹೋದರೆ ಇನ್ನೂ ವಿಡಿಯೋ ಲೆಂತಿ ಆಗುತ್ತೆ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಜಸ್ಟ್ ಝೂಮ್ ಮಾಡಿದ್ರೆ ನಿಮಗೆ ಕಾಣಿಸುತ್ತೆ, ನೀವು ನೋಡ್ಬೋದು ಮುಂದೆ. ಸೊ ನಾನು ಇಲ್ಲಿ ಶಿವಕುಮಾರ್ ಸ್ವಾಮೀಜಿ ಮಠಕ್ಕೆ ಹೋಗಿದ್ದಲ್ಲ. ಸೊ ಆವಾಗ ನಾನು ಫೋಟೋ ಮತ್ತು ನನಗೆ ಬಸವಣ್ಣ ಅವರು ವಚನಗಳದ್ದು ಬುಕ್ ಇರಲಿಲ್ಲ, ಅದು ಅಕ್ಕ ಮಹಾದೇವಿದು ಎಲ್ಲನೂ ತೊಗೊಂಡು ಬಂದಿದ್ದೀನಿ. ಸೊ ನೀವು ಹೋದರೂ ಖಂಡಿತ ನೀವು ತೊಗೊಳ್ಳಿ, ಅದು ಒಂದು ರೀತಿಯಲ್ಲಿ ಆಶ್ರಮಕ್ಕೆ ಹೆಲ್ಪ್ ಆಗುತ್ತೆ, ಆಯಿತಾ. ಸೊ ಇದಕ್ಕೆ ನಾನು ಎಲ್ಲಾದರೂ ಬುಕ್ಸ್ ತೊಗೊಳ್ಳೋದು ಅದೆಲ್ಲ ನನಗೆ ಇಷ್ಟ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಗಿಡಕ್ಕೆ ನೀರು ಹಾಕ್ತಿರೋ ಅಂಥ ಇಲ್ಲಿ ಮತ್ತೊಂದು ಅದ್ಭುತ ದೃಶ್ಯ ನಿಮಗೆ ಕಾಣಿಸುತ್ತೆ. ಏನಂತ ಹೇಳಿದ್ರೆ, ನಮ್ಮ APJ ಅಬ್ದುಲ್ ಕಲಾಂ ಅವರು ಶಿವಕುಮಾರ್ ಸ್ವಾಮೀಜಿಯವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಅಥವಾ ಇಲ್ಲಿ ಬಂದಿದ್ರು ಅನ್ನೋದು ಅವ್ರ ಜೀವನದಲ್ಲಿ ಒಂದು ವಿಶೇಷತೆ ಅಲ್ಲ. ಸೊ ಅದನ್ನು ಇಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ನನಗಂತೂ. ಶಿವಕುಮಾರ್ ಸ್ವಾಮೀಜಿಯವ್ರಿಗೆ ನಡೆದಾಡುವ ದೇವರು ಅಂತಿದ್ರು, ಶಿಕ್ಷಣ ಕೊಡ್ತಿದ್ರು, ಇಷ್ಟೇ ಇನ್ಫಾರ್ಮೇಷನ್ ನನಗೆ ಗೊತ್ತಿದ್ದು ಬಿಫೋರ್, ಅಂದರೆ ಇಲ್ಲಿಗೆ ಬರೋಕ್ಕೂ ಮುಂಚೆ. ಬಟ್ ಇಷ್ಟೊಂದು ಚರಿತ್ರೆ ಇದೆ, ಅವ್ರಿಗೆ ಲಿಂಗ ದೀಕ್ಷೆ ಈ ಥರ ಆಯಿತು, ಅವ್ರು ಈ ಥರ ಕೂತ್ಕೊಂಡಿರ್ತಿದ್ರು, ಈ ಥರ ಇದ್ರು ಅನ್ನೋ ಈ ಪಾರ್ಕ್ ವಿಸಿಟ್ ಮಾಡಿದ ಮೇಲೆ ನನಗೆ ತುಂಬ ಇನ್ಫಾರ್ಮೇಷನ್ ಗೊತ್ತಾಗಿದೆ. ನಾನು ಹೇಳೋದೇನಂತಂದರೆ, ನಾನು ವಿಡಿಯೋದಲ್ಲಿ ನಿಮಗೆ ಜಸ್ಟು ತೋರಿಸಿದ್ದೀನಲ್ಲ, ಜಸ್ಟ್ ಇದನ್ನು ರೆಫರೆನ್ಸಾಗಿ ಇಟ್ಕೊಂಡು ನೀವು ಬಂದು ನಿಮ್ಮ ಮಕ್ಕಳ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರೂ ಇಲ್ಲ ಅಂದರೂ ನೀವು ಒಬ್ಬರೇ ಬಂದು ಈ ಕಂಪ್ಲೀಟ್ ಮಠನ ಎಕ್ಸ್ಪ್ಲೋರ್ ಮಾಡಿ. ನಿಮ್ಗೆ ನಿಜ ಹೇಳ್ತೀನಿ, ಹೋಗೋ ಅಷ್ಟರಲ್ಲಿ ಒಂದು ಮೈಂಡ್ಸೆಟ್ಟೇ ಚೇಂಜ್ ಆಗುತ್ತೆ, ಆ ರಿಫ್ರೆಶಿಂಗ್ ಫೀಲ್ ಸಿಗುತ್ತೆ. ಗೈಸ್, ಇಲ್ಲೇನು ಎಂಟ್ರಿ ಫೀಸ್ ಅಂತ ಏನೂ ಇಲ್ಲ, ಪಾರ್ಕ್ಗೆ ಅಷ್ಟೇ ಜಸ್ಟ್ 10 ರೂಪೀಸ್ ಇದೆ. ಎಲ್ಲೆಲ್ಲೋ ಏನೇನೋ ಕಳ್ಕೊತೀವಿ, ಬಂದು ಮನಸ್ಸಿಗೆ ಅಥವಾ ನೆಮ್ಮದಿ ಸಿಗುವಂಥ ಜಾಗಕ್ಕೆ ಬರೋದು ತುಂಬಾ ಇಂಪಾರ್ಟೆಂಟು. ಈಗಿನ ವರ್ಕ್ ಸ್ಟ್ರೆಸ್ಸಲ್ಲಂತೂ ಇಂಥ ಜಾಗಗಳಿಗೆ ಬರಬೇಕು ಅಂತ ನಾನಂತೂ ರೆಕಮೆಂಡ್ ಮಾಡ್ತೀನಿ. ಸೊ ನಾನು ವರ್ಕ್ ಮಾಡಿಕೊಂಡೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದಲ್ವ. ಸೊ ನನಗೆ ಎವ್ರಿ ಟೈಮ್ ಟ್ರಾವೆಲ್ ಮಾಡಿ ಬರುವಾಗ ನಂದು ಒಂದು ಪರ್ಸ್ಪೆಕ್ಟಿವೇ ಚೇಂಜ್ ಆಗಿರುತ್ತೆ, ನಾನು ಯೋಚನೆ ಮಾಡೋ ರೀತಿ ಚೇಂಜ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ಟ್ರಾವೆಲ್ ಮಾಡಿ, ಅಥವಾ ಆಗಿಲ್ವಾ ವೀಡಿಯೋಸ್ಗಳನ್ನ ನೋಡಿ ತಿಳ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಆದಾಗ ನೀವು ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಮುಂದೆ ಬಂದರೆ ಈ ಥರ ಪಾರ್ಕ್ ಇದೆ, ಮಕ್ಕಳೆಲ್ಲ ಆರಾಮಾಗಿ ಆಟ ಆಡ್ಬೋದು. ಸೊ ಕಂಪ್ಲೀಟಾಗಿ ಶಿವಕುಮಾರ್ ಸ್ವಾಮೀಜಿಯವ್ರ ಚರಿತ್ರೆನ ಇಲ್ಲಿ ತೋರಿಸಿದ್ದಾರೆ. ಮಠ ಅಂತೂ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮಠದಲ್ಲಿ ನಾವು ಹೇಳಬೇಕಂತಂದರೆ, ಮಠ ಅಂದರೆ ಮಠ, ಅದು ಡಿಸಿಪ್ಲಿನ್ಗೆ ನೆಕ್ಸ್ಟ್ ನೇಮೇ ಅದು ಅಲ್ವಾ. ಸೊ ಅದಕ್ಕೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ತುಂಬ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ, ಇನ್ನೂ ತುಂಬ ಕ್ರಿಯೇಟ್ ಎಲ್ಲ ಆ ಕಡೆ ಇನ್ನೂ ನಡೀತಾ ಇತ್ತು. ಸೊ ಸದ್ಯಕ್ಕೆ ಈಗ ಈ ದೀಪಾವಳಿ 2025 ದೀಪಾವಳಿಲಿ ಇಷ್ಟಿದೆ. ಆ್ಯಂಡ್ ಮರಗಳು, ಅದು ಗಾಳಿ ಅಷ್ಟು ತಂಪು, ಅಷ್ಟು ಚೆನ್ನಾಗಿ ಗ್ರೀನರಿನ ಒಂಥರ ಏನು ಹೇಳ್ತಾರೆ, ನಾವು ಫಿಲಿಮಲ್ಲೆಲ್ಲ ಬ್ಯಾಕ್ಗ್ರೌಂಡ್ ಸೀನ್ರಿ ನೋಡ್ತೀವಲ್ಲ, ಅದೇ ಥರ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸು. ನಾನಂತೂ ಇಲ್ಲಿ ಮಕ್ಕಳು ಫ್ಯಾಮಿಲೀಸ್ ಬಂದಿರೋದು ಮತ್ತು ಫ್ರೆಂಡ್ಸ್ ಬಂದಿರೋದನ್ನ ನಾನು ನನ್ನ ಜೊತೆ ಬಂದಾಗ ನೋಡಿದೆ. ಆ್ಯಂಡ್ ತುಂಬ ಕ್ರಿಯೇಟಿವ್ ಮಾಡಿದ್ದಾರೆ. ನೀವು ನೋಡಿ ಅಲ್ಲಿ ಡಸ್ಟ್ಬಿನ್ ಎಲ್ಲ ಇದೆಯಲ್ಲ, ಸೊ ಅದು ಡಸ್ಟ್ಬಿನ್ ಅಂತಲೇ ಇದು ಮಾಡೋಕ್ಕಾಗಲ್ಲ, ಅಷ್ಟೊಂದು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಗೈಸ್, ಮಠ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಿಷ್ಟ ಆಯಿತು. ನಿಮಗೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ. ಒಂದು ಸತಿ ಯಾರು ತುಮಕೂರಲ್ಲಿರೋ ನಿಮ್ಮ ಸಿದ್ಧಗಂಗಾ ಮಠಕ್ಕೆ ಬನ್ನಿ, ಮಠನ ಎಕ್ಸ್ಪ್ಲೋರ್ ಮಾಡಿ, ಇಲ್ಲಿರೋ ವಿಶೇಷತೆಗಳನ್ನ ತಿಳ್ಕೊಳ್ಳಿ. ಆ್ಯಂಡ್ ವಚನಗಳು ಕಂಪ್ಲೀಟ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಎಲ್ಲನೂ ಓದಿ. ನಮ್ಮ ಹಿಂದೆ
ಈ ಥರ ಸ್ವಾಮೀಜಿಗಳಿದ್ರು ಅಥವಾ ಈ ಥರ ಮಾಡಿದ್ರು ಅಂತ ನೆಕ್ಸ್ಟ್ ಜನ್ರೇಷನ್ ಹೇಳೋಕ್ಕೆ ಇರೋದೇ ಈ ಪ್ಲೇಸ್ಗಳು, ಈ ಇನ್ಫಾರ್ಮೇಷನ್ಗಳಷ್ಟೇ. ನಾವಂತೂ ಹೋಗಿ ಹಿಂದೆ ಅವ್ರು ಬದುಕಿದ್ದಾಗ ಅಂತೂ ಇದು ಮಾಡ್ತಿರ್ಲಿಲ್ಲ. ಸೊ ನಾನು ಹೇಳೋದು ಇಷ್ಟೇ, ಬನ್ನಿ ವಿಸಿಟ್ ಮಾಡಿ, ನಿಮ್ಮ ಕೈಲಾಗಿದ್ದ ಮಟ್ಟಕ್ಕೆ ಹೆಲ್ಪ್ ಮಾಡಿ. ಆಗಿಲ್ಲ ಅಂದರೂ ಪರವಾಗಿಲ್ಲ, ಒಂದು 4 ಜನಕ್ಕೆ ಇನ್ಫಾರ್ಮೇಷನ್ ತಿಳಿಸಿ, ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ, ಈ ಥರ ಸ್ವಾಮೀಜಿ ಇದ್ದರು, ಹಿಂಗಿರಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿ. ಸೊ ನಾನು ಇಲ್ಲಿ ಒಂದಷ್ಟು ಅಕ್ಕ ಮಹಾದೇವಿದು ಮತ್ತು ಬಸವಣ್ಣದು ಬುಕ್ ತೊಗೊಂಡೆ. ಆ್ಯಂಡ್ ಸ್ವಾಮೀಜಿಯವ್ರದ್ದು ನನಗೆ, ನಾನು ಇಲ್ಲಿ ಬಂದಿದ್ದೀನಿ ಅನ್ನೋ ಮೆಮೊರಿಗೆ ಅಂತ ಹೇಳಿ ಒಂದು ಚಿಕ್ಕ ಸ್ಮಾಲ್ ಫೋಟೋನ ನಾನು ತೊಗೊಂಡಿದ್ದೀನಿ. ಸೊ ಇದೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅಲ್ಲಿ 4 o'clock ಮೇಲಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಪ್ರಸಾದ ತಿಂದೋಗೋಣ ಅಂತ ಹೇಳಿ ಬಂದೆ. ಸೊ ಇಲ್ಲಿ ಪ್ರಸಾದ ಏನಂತ ಹೇಳಿದರೆ ರೈಸು, ಸಾಂಬಾರು, ಮಜ್ಜಿಗೆ ಇರುತ್ತೆ. ನೀವು ನಂಬಲ್ಲ, ಪ್ರಸಾದ ಯಾವಾಗಲೂ ಪ್ರಸಾದನೇ. ಅದೇನೋ ನಮ್ಮ ಮನೇಲಿ ಮಾಡಿದ್ರೆ ಏನಾದ್ರು ಒಂದು ಮಿಸ್ಟೇಕ್ ಇರುತ್ತೆ ಅಥವಾ ಏನೋ ಒಂದಿರುತ್ತೆ, ಅದು 4 ಜನಕ್ಕೆ ಮಾಡೋದಕ್ಕೇ ನಾವು ಆ ಥರ ಅನ್ಕೊತೀವಿ. ಬಟ್ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಊಟ ಮಾಡಿ ಹೋಗ್ತಾರೆ, ಮಕ್ಳುಗಳಿಗೂ ಊಟ ಬಡಿಸಿರ್ತಾರೆ. ಬಟ್ ತುಂಬ ರುಚಿಯಾಗಿತ್ತು. ಪ್ರಸಾದ ನಾನು ಕಣ್ಣಿಗೆ ಹೊತ್ಕೊಂಡು ತಿಂದೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಈ ಒಲೆ ನಾನು ಮುಂದೆ ತೋರಿಸ್ತಾ ಇರೋಂತಹ ಒಲೆ ಬಂದ್ಬಿಟ್ಟು ಆರೇ ಇಲ್ವಂತೆ. ಅಂದರೆ ಅವರು ಫಸ್ಟು ಅನ್ನದಾನ ಮಾಡಬೇಕಾದ್ರೆ ಸ್ಟಾರ್ಟ್ ಮಾಡಿದಂತಹ ಒಲೆ ಇದು, ಆಗಿನ ಕಾಲಿದ್ದು. ಸೊ ಬಟ್ ಸ್ಟಿಲ್ ಇಲ್ಲಿ ಇನ್ನೂ ಆರಿಲ್ವಂತೆ. ಸೊ ಅದಕ್ಕೆ ಅವರು ಸೌದೆಗಳನ್ನ ಹಾಕ್ತಾನೆ ಇದ್ದಾರೆ. ಬಟ್ ಯಾವತ್ತೂ ಆರಿಲ್ಲ ಅನ್ನೋದು ಇಲ್ಲಿನ ಏನು ಆರದ ಒಲೆ ಅಂತಾನೆ ತುಂಬ ವಿಶೇಷತೆಯನ್ನು ಹೊಂದಿದೆ. ಸೊ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಿದೆ ಕಿಚನ್ಗೆ ಹೋಗಿ. ಸೊ ಇಲ್ಲೆಲ್ಲ ಬಂದರೆ ನೀವು ನೋಡ್ಬೋದು, ಇಲ್ಲಿ ಹೆಂಗಂದರೆ ಗೋಶಾಲೆ ಇರೋದ್ರಿಂದ ಹಸುಗಳು ಯಾರಿಗೇನು ತೊಂದರೆ ಮಾಡಲ್ಲ, ಆರಾಮಾಗಿ ಹೋಗ್ತವೆ, ನೀರು ಕುಡಿತವೆ, ಓಡಾಡ್ಕೊಂಡಿರುತ್ತೆ. ಅದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದು ಬಂದು ಪ್ರಸಾದಾಲಯ. ಯಾವಾಗಲೂ ಪ್ರಸಾದ ಸಿಗುತ್ತೆ, ನೀವು ಹೋದಾಗ ಖಂಡಿತ ಹೋಗಿ ಊಟ ಮಾಡಿ ಬನ್ನಿ, ತುಂಬಾ ಚೆನ್ನಾಗಿದೆ ಪ್ರಸಾದ. ಸೊ ನಾನು ಪ್ರಸಾದ ತಿನ್ಕೊಂಡು ಮುಂದೆ ಬಂದಾಗ, ಸೊ ಇಲ್ಲಿ ಇನ್ನೊಂದು ನನಗೆ ಸಿಕ್ತು, ದೊಡ್ಡ ಪಾತ್ರೆ. ಇಲ್ಲಿ ಏನಂತ ಹೇಳಿದ್ರೆ, ದಾನಿಗಳು ಯಾರು ಇದ್ದರೆ ಕಾಳು, ಅಕ್ಕಿ ಈ ಥರ ಏನಾದರೂ ಮಠಕ್ಕೆ ದಾನ ಕೊಡಬೇಕು ಅಂದರೆ ಇಲ್ಲಿ ಹಾಕ್ಬೋದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದಾದಮೇಲೆ ಇಲ್ಲಿ ಒಳಗಡೆ ಬಂದರೆ, ಇಲ್ಲಿ ನೋಡಿ ಇದೆಲ್ಲ ಕಿಚನ್ ಏರಿಯಾ. ಸೊ ತರಕಾರಿಗಳು ಎಲ್ಲನೂ ಕಟ್ ಮಾಡಿ, ಅಥವಾ ರೇಷನ್ ಎಲ್ಲ ಇರುತ್ತಲ್ಲ, ಕೆಲವೊಂದು ಜನ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಆಶ್ರಮಕ್ಕೋಸ್ಕರ, ಅದು. ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ಶಿವಕುಮಾರ್ ಸ್ವಾಮೀಜಿಂದು ಮತ್ತು ಬಸವಣ್ಣ ಅವ್ರದ್ದು ಫೋಟೋ ಮತ್ತು ವಿಗ್ರಹ ಇದೆ. ಸೊ ಇಲ್ಲಿ ನಮಸ್ಕಾರ ಮಾಡಿಕೊಂಡು ನಾನು ಮತ್ತೆ ಹೊರಗೆ ಬಂದೆ. ಇಲ್ಲಿ ನಾನು ಲಾಸ್ಟ್ ಟೈಮು 2017 ನಾನು ಬಂದಾಗ ಇಲ್ಲಿ ಶಿವಕುಮಾರ್ ಸ್ವಾಮೀಜಿ ಕೂತ್ಕೊಂಡಿದ್ದು ನನಗೆ ನೆನಪಿದೆ. ಸೊ ಅವ್ರನ್ನ ಮುಟ್ಟಿ ನಾನು ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದೆ. ಇದೊಂದು ಲಾಸ್ಟ್ ಮಠ, ಇದನ್ನು ಹೋಗಬೇಕಾದ್ರೆ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ, ಒಬ್ಬ ಸ್ವಾಮೀಜಿ ಗದ್ದುಗೆ ಇಲ್ಲಿ ಸಮಾಧಿ ಆಗಿದ್ರು. ಸೊ ಅದನ್ನೇ ಇಲ್ಲಿ ಶಿವಾರಾಧನೆ ಅಂದರೆ ಶಿವನ ವಿಗ್ರಹ ಇದೆ. ಸೊ ಇದೊಂದು ಮಠ ಎಂಟ್ರೆನ್ಸಲ್ಲೇ ಲೆಫ್ಟ್ ಸೈಡಲ್ಲಿದೆ. ನನಗೆ ಹೋಗ್ಬೇಕಾದ್ರೆ ನಾನು ನೋಡ್ಕೊಂಡಿಲ್ಲ. ಸೊ ಅದಕ್ಕೇ ಬರ್ತಾನೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರ್ತಾಯಿದ್ದೀನಿ. ಸೊ ಈವ್ನಿಂಗ್ ಆಗೋಗಿತ್ತು, ಎಲ್ಲ ಮಠಗಳನ್ನ ವಿಸಿಟ್ ಮಾಡಿದೆ. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡಿರೋಣ ಅಂತ ಹೇಳಿ ಕುತ್ಕೊಂಡಿದ್ದೆ. ನೀವು ನೋಡ್ಬೋದು ಆಲ್ರೆಡಿ ಕತ್ಲಾಗಿದೆ. 6:30ಗೆ ಪ್ರೇಯರ್ ಇದೆ ಅಂತ ಹೇಳಿದ್ರು ನಾನು ಕೇಳಿದಾಗ. ಸೊ ಮುಗಿಸ್ಕೊಂಡೇ ಹೋಗೋಣ ಪ್ರೇಯರು ಅಂತ ಹೇಳಿ ಇವಾಗ ಮಕ್ಕಳೆಲ್ಲ ನೋಡಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರೇಯರ್ಗೋಸ್ಕರ ಬರ್ತಾ ಇದ್ದಾರೆ, ಲೈನಾಗಿ ಬರ್ತಾ ಇದ್ದಾರೆ. ಸೊ ಇದನ್ನು ಒಂದೇ ನಾನು ವಿಟ್ನೆಸ್ ಮಾಡಬೇಕಿತ್ತು, ಅಂದರೆ ನಂಗೆ ನೋಡೋಕೆ ಇಷ್ಟ ಆಯಿತು ಪ್ರೇಯರ್ ಇಲ್ಲಿ ಹೆಂಗೆ ನಡೆಯುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರೇಯರ್ನು ಕೂಡ ನಾನು ನೋಡಿದೆ. ಹೀಗೆ ಮಕ್ಕಳು ಬಂದು ಪ್ರೇಯರ್ ಮಾಡ್ತಾ ಇರೋದನ್ನು ಕೂಡ ನಾನು ವಿಟ್ನೆಸ್ ಮಾಡಿದೆ. ನನಗಂತೂ ಮನಸ್ಸಿಗೆ ತುಂಬಾ ಖುಷಿ ಆಯಿತು. ನೀವು ಖಂಡಿತ ಬನ್ನಿ ಇಲ್ಲಿಗೆ, ನಿಮಗೂ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್.